ಕಬ್ಬನ್ ಪಾರ್ಕ್ನಲ್ಲಿ ಬ್ಲೈಂಡ್ ಡೇಟ್ ಆಯೋಜಿಸಿದ್ದವನನ್ನ ಪೊಲೀಸರು ಅರೆಸ್ಟ್ ಮಾಡಿ ಎಚ್ಚರಿಕೆ ಕೊಟ್ಟು ಕಳುಹಿಸಿದ್ದಾರೆ. ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕಿ ಕೊಟ್ಟ ದೂರಿನ ಮೇರೆಗೆ ತನಿಖೆ ಮಾಡಿದ ಪೊಲೀಸರು ಉತ್ತರ ಭಾರತದ ವಿನೀತ್ ಕೊಠಾಡಿ ಎಂಬಾತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದ್ದಾರೆ. ಲಗ್ಗೆರೆಯಲ್ಲಿ ವಿನೀತ್ ಬಿಟೆಕ್ ಮುಗಿಸಿದ್ದ, ಕೆಲಸ ಇಲ್ಲದೆ ಖಾಲಿ ಇದ್ದ ವಿನೀತ್ ದುಡ್ಡಿನ ಆಸೆಗೆ ಬುಕ್ ಮೈ ಶೋನಲ್ಲಿ ಬ್ಲೈಂಡ್ ಡೇಟ್ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಹುಡುಗಿಯರಿಗೆ 199, ಹುಡುಗರಿಗೆ 1499 ರೂಪಾಯಿ ಶುಲ್ಕ ನಿಗದಿ ಮಾಡಿದ್ದ. ಬ್ಲೈಂಡ್ ಡೇಟ್ ಕಾರ್ಯಕ್ರಮಕ್ಕೆ ಕಬ್ಬನ್ ಪಾರ್ಕ್ ಸ್ಥಳ ಆಗಿರ್ಲಿಲ್ವಂತೆ. ಮಾಲ್ನಲ್ಲಿ ಮಾಡೋ ಪ್ಲಾನ್ ಇತ್ತಂತೆ. ಈ ಡೇಟ್ಗೆ ಜಸ್ಟ್ 4 ಜನ 199 ರೂಪಾಯಿ ಕೊಟ್ಟು ರಿಜಿಸ್ಟರ್ ಆಗಿದ್ರಂತೆ. ಆದರೆ ಪೊಲೀಸರು ಬಿಸಿ ಮುಟ್ಟಿಸಿದ ನಂತರ ಆರೋಪಿ ಪ್ರೋಗ್ರಾಂ ಕ್ಯಾನ್ಸಲ್ ಮಾಡಿದ್ದಾನೆ ಎನ್ನಲಾಗ್ತಿದೆ. ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಪುರಸಭೆ ಮಾಜಿ ಉಪಾಧ್ಯಕ್ಷ ಶೇಷಾದ್ರಪ್ಪ ಅವರನ್ನ ಅಡ್ಡಗಟ್ಟಿ ದರೋಡೆ ಮಾಡಲಾಗಿದೆ. ಚಿಕ್ಕಕೆರೆ ಏರಿ ಮೇಲೆ ಬೈಕ್ನಲ್ಲಿ ಮನೆಗೆ ತೆರಳುತ್ತಿದ್ದಾಗ 4 ದುಷ್ಕರ್ಮಿಗಳು ದಾಳಿ ನಡೆಸಿ ಚಾಕುವಿನಿಂದ ಇರಿದಿದ್ದಾರೆ. ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ, ಮೊಬೈಲ್, ವಾಚ್, ರಿಂಗ್ ಕಸಿದುಕೊಳ್ಳಲು ಯತ್ನಿಸಿದ್ದಾರೆ. ಅಷ್ಟರಲ್ಲಿ ಬೈಕ್ ಬರ್ತಾ ಇದ್ದಂತೆ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಪೊಲೀಸರು ಗಸ್ತು ತಿರುಗ್ತಾ ಇಲ್ಲ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಮಹಿಳೆಯರೆದುರು ಪ್ಯಾನ್ ಬಿಚ್ಚಿ ಪುರುಷನೊಬ್ಬ ವಿಕೃತಿ ಮೆರೆದಿದ್ದಾನೆ. ಕೆಂಗೇರಿ ಉಪನಗರದಲ್ಲಿನ ವಿಶಾಲ್ ಮಾರ್ಟ್ ವಾಚ್ ಮ್ಯಾನ್ ಆಗಿರುವ ಚಂದ್ರಹಾಸ್ ಎಂಬಾತ ಶಶಿರೇಖಾ ಎನ್ನುವ ಮಹಿಳೆ ಎದುರು ಪ್ಯಾನ್ ಬಿಚ್ಚಿ ವಿಕೃತಿ ಮೆರೆದಿದ್ದು, ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮಹಿಳೆಯ ಮೇಲೂ ಹಲ್ಲೆ ಮಾಡಿದ್ದಾನೆ. ಸದ್ಯ ಈ ಬಗ್ಗೆ ದೂರು ದಾಖಲಿಸಿಕೊಂಡಿರುವ ಕೆಂಗೇರಿ ಪೊಲೀಸರು ಚಂದ್ರಹಾಸನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ಅವಾಂತರಗಳನ್ನೇ ಸೃಷ್ಟಿಸಿದೆ. ಸಹಕಾರ ನಗರದ ಈ ಬ್ಲಾಕ್ನಲ್ಲಿರುವ ದೊಣ್ಣೆ ಬಿರಿಯಾನಿ ಅರಮನೆ ಹೋಟೆಲ್ಗೆ ನೀರು ನುಗ್ಗಿದ್ದು, ಅಂಗಡಿ ಮಾಲೀಕರಿಗೆ ಫಜೀತಿ ಶುರುವಾಗಿದೆ. ಇದೊಂದೇ ಅಂಗಡಿಯಲ್ಲದೆ ಪಕ್ಕದ ಅಂಗಡಿಗೂ ನೀರು ನುಗ್ಗಿದ್ದು, ಕೆಸರು ನೀರನ್ನ ಹೊರಹಾಕೋಕೆ ಸಿಬ್ಬಂದಿ ಹರಸಾಹಸ ಪಡುವಂತಾಯಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.